ಬಂಗಾಳದಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಮೊದಲ ಹಂತದಲ್ಲಿ 91.46% ಮತದಾನ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಆಗಿರ್ತಕ್ಕಂಥದ್ದು ಇದು ಬಹುಶಃ ದಾಖಲೆಯ ವೋಟಿಂಗ್ ಅಂತ ಅನ್ಕೋತೀನಿ. ತಮಿಳುನಾಡಿನಲ್ಲೂ ಕೂಡ 84.41% ಮತದಾನ ನಡೆದಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಾಕಿ ಉಳಿದಿರತಕ್ಕಂಥ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ಚುನಾವಣೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆಗಳು. ಎರಡು ಕಡೆ ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷಗಳು ಎರಡಕ್ಕೂ ಕೂಡ ಪ್ರತಿಷ್ಠೆಯ ಪಣವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಎಲೆಕ್ಷನ್ಸ್. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಎರಡೂ ಕಡೆ ಭರ್ಜರಿ ಮತದಾನ ಆಗಿದೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 91%ಕ್ಕೂ ಹೆಚ್ಚು ಮತದಾನ. ಮೊದಲ ಹಂತದ ಮತದಾನ ಇವತ್ತು ನಡೆದಿರ್ತಕ್ಕಂಥದ್ದು 91.46%. 91.46% ಮತದಾನ ಪಶ್ಚಿಮ ಬಂಗಾಳದಲ್ಲಿ. ಇಷ್ಟು ಮತದಾನ ಆಗಿರೋದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಬೇಕು. ವೋಟಿಂಗ್ ಜನಗಳಲ್ಲಿ ಜಾಗೃತಿ ಬರಬೇಕು, ಮತದಾನದ ಕುರಿತಾಗಿ ಜಾಗೃತಿ ಬರಬೇಕು. ಜನ ಹೆಚ್ಚು ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ, ಅದರಲ್ಲಿ ಜನ ಹೆಚ್ಚಾಗಿ ಪಾಲ್ಗೊಳ್ಬೇಕು ಅಂಥದ್ದೊಂದು ಘಟನೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಡೆದಿದೆ. 91%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಅದೇ ರೀತಿ ತಮಿಳುನಾಡಿನಲ್ಲೂ ಕೂಡ 84%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಮೋದಿ ಭಯೋತ್ಪಾದಕ ಅಂತ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಉದ್ದಟತನದಿಂದ ಮಾತನಾಡಿದ್ದಾರೆ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಯಾರೂ ಕೂಡ ಮತ ಕೇಳಿಲ್ಲ, ಗ್ಯಾರಂಟಿ ಕೊಡೋದ್ರಲ್ಲಿ ಪೈಪೋಟಿ ಇದೆ. ಇದನ್ನು ನೋಡಿದ್ರೆ ಆಘಾತ ಉಂಟಾಗುತ್ತದೆ. ಹೊಸಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಹೇಳ್ತಾರೆ ನಮ್ಮಲ್ಲಿಯ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ. ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳುನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಅದು ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ ಅಂದರೆ ಎಷ್ಟು ಉದ್ದಟತರ ಇರ್ಬೋದು. ಇವತ್ತು ಈ ಚುನಾವಣೆಗಳಲ್ಲಿ ನನಗೆ ಒಂದು ರೀತಿಯ ನಿರಾಸೆ ಆದಂಥದ್ದು. ಅಭಿವೃದ್ಧಿಯ ಹೆಸರಿನಲ್ಲಿ ಯಾರೂ ಮತ ಕೇಳಲಿಲ್ಲ. ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮತ ಕೇಳಲಿಲ್ಲ. ಅವರು ಮತ ಕೇಳಿರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಒಂದು ಫ್ರೀ ಬಿ ಅಂತಕ್ಕಂಥದ್ದು ಏನಿದೆ, ಇದು ಕಾಂಪಿಟೇಷನ್. ಎಲ್ಲರಿಗೂ ಅವನು ಇದು ಕೊಟ್ಟರೆ ನಾನು ಇದು ಕೊಡ್ತೀನಿ, ಅವನು ಅದು ಕೊಟ್ಟರೆ ಇದು ಕೊಡ್ತೀವಿ. ಇದು ಎಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಸ್ವಲ್ಪ ಆಘಾತ ತರತಕ್ಕಂಥ ವಿಷಯವೇ ಇದೆ. ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಮೊದಲ ಹಂತದಲ್ಲಿ 91.46% ಮತದಾನ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಆಗಿರ್ತಕ್ಕಂಥದ್ದು ಇದು ಬಹುಶಃ ದಾಖಲೆಯ ವೋಟಿಂಗ್ ಅಂತ ಅನ್ಕೋತೀನಿ. ತಮಿಳುನಾಡಿನಲ್ಲೂ ಕೂಡ 84.41% ಮತದಾನ ನಡೆದಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಾಕಿ ಉಳಿದಿರತಕ್ಕಂಥ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ಚುನಾವಣೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆಗಳು. ಎರಡು ಕಡೆ ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷಗಳು ಎರಡಕ್ಕೂ ಕೂಡ ಪ್ರತಿಷ್ಠೆಯ ಪಣವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಎಲೆಕ್ಷನ್ಸ್. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಎರಡೂ ಕಡೆ ಭರ್ಜರಿ ಮತದಾನ ಆಗಿದೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 91%ಕ್ಕೂ ಹೆಚ್ಚು ಮತದಾನ. ಮೊದಲ ಹಂತದ ಮತದಾನ ಇವತ್ತು ನಡೆದಿರ್ತಕ್ಕಂಥದ್ದು 91.46%. 91.46% ಮತದಾನ ಪಶ್ಚಿಮ ಬಂಗಾಳದಲ್ಲಿ.
ಇಷ್ಟು ಮತದಾನ ಆಗಿರೋದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಬೇಕು. ವೋಟಿಂಗ್ ಜನಗಳಲ್ಲಿ ಜಾಗೃತಿ ಬರಬೇಕು, ಮತದಾನದ ಕುರಿತಾಗಿ ಜಾಗೃತಿ ಬರಬೇಕು. ಜನ ಹೆಚ್ಚು ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ, ಅದರಲ್ಲಿ ಜನ ಹೆಚ್ಚಾಗಿ ಪಾಲ್ಗೊಳ್ಬೇಕು ಅಂಥದ್ದೊಂದು ಘಟನೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಡೆದಿದೆ. 91%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಅದೇ ರೀತಿ ತಮಿಳುನಾಡಿನಲ್ಲೂ ಕೂಡ 84%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಮೋದಿ ಭಯೋತ್ಪಾದಕ ಅಂತ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಉದ್ದಟತನದಿಂದ ಮಾತನಾಡಿದ್ದಾರೆ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಯಾರೂ ಕೂಡ ಮತ ಕೇಳಿಲ್ಲ, ಗ್ಯಾರಂಟಿ ಕೊಡೋದ್ರಲ್ಲಿ ಪೈಪೋಟಿ ಇದೆ, ಇದನ್ನು ನೋಡಿದ್ರೆ ಆಘಾತ ಉಂಟಾಗುತ್ತದೆ. ಹೊಸಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮೇಲೆ ಹೇಳ್ತಾರೆ ನಮ್ಮಲ್ಲಿ ಆ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಅದು ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ ಅಂದರೆ ಎಷ್ಟು ಉದ್ದಟತರ ಇರ್ಬೋದು. ಇವತ್ತು ಈ ಚುನಾವಣೆಗಳಲ್ಲಿ ನನಗೆ ಒಂದು ರೀತಿಯ ನಿರಾಸೆ ಆದಂಥದ್ದು, ಅಭಿವೃದ್ಧಿಯ ಹೆಸರಿನಲ್ಲಿ ಯಾರೂ ಮತ ಕೇಳಲಿಲ್ಲ. ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮತ ಕೇಳಲಿಲ್ಲ. ಅವರು ಮತ ಕೇಳಿರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಒಂದು ಫ್ರೀ ಬಿ ಅಂತಕ್ಕಂಥದ್ದು ಏನಿದೆ, ಇದು ಕಾಂಪಿಟೇಷನ್. ಎಲ್ಲರಿಗೂ ಅವನು ಇದು ಕೊಟ್ಟರೆ ನಾನು ಇದು ಕೊಡ್ತೀನಿ, ಅವನು ಅದು ಕೊಟ್ಟರೆ ಇದು ಕೊಡ್ತೀವಿ. ಇದು ಎಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಸ್ವಲ್ಪ ಆಘಾತ ತರತಕ್ಕಂಥ ವಿಷಯವೇ. ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ. ಮೊದಲ ಹಂತದಲ್ಲಿ 91.46% ಮತದಾನ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಆಗಿರ್ತಕ್ಕಂಥದ್ದು ಇದು ಬಹುಶಃ ದಾಖಲೆಯ ವೋಟಿಂಗ್ ಅಂತ ಅನ್ಕೋತೀನಿ. ತಮಿಳುನಾಡಿನಲ್ಲೂ ಕೂಡ 84.41% ಮತದಾನ ನಡೆದಿದೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ಚುನಾವಣೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆಗಳು. ಎರಡು ಕಡೆ ಪ್ರಾದೇಶಿಕ ಪಕ್ಷ, ರಾಷ್ಟ್ರೀಯ ಪಕ್ಷಗಳು ಎರಡಕ್ಕೂ ಕೂಡ ಪ್ರತಿಷ್ಠೆಯ ಪಣವಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಎಲೆಕ್ಷನ್ಸ್. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಎರಡೂ ಕಡೆ ಭರ್ಜರಿ ಮತದಾನ ಆಗಿದೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 91%ಕ್ಕೂ ಹೆಚ್ಚು ಮತದಾನ. ಮೊದಲ ಹಂತದ ಮತದಾನ ಇವತ್ತು ನಡೆದಿರ್ತಕ್ಕಂಥದ್ದು 91.46%. 91.46% ಮತದಾನ ಪಶ್ಚಿಮ ಬಂಗಾಳದಲ್ಲಿ. ಇಷ್ಟು ಮತದಾನ ಆಗಿರೋದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಬೇಕು. ವೋಟಿಂಗ್ ಜನಗಳಲ್ಲಿ ಜಾಗೃತಿ ಬರಬೇಕು, ಮತದಾನದ ಕುರಿತಾಗಿ ಜಾಗೃತಿ ಬರಬೇಕು. ಜನ ಹೆಚ್ಚು ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೀವಿ, ಅದರಲ್ಲಿ ಜನ ಹೆಚ್ಚಾಗಿ ಪಾಲ್ಗೊಳ್ಬೇಕು ಅಂಥದ್ದೊಂದು ಘಟನೆ ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಡೆದಿದೆ. 91%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಅದೇ ರೀತಿ ತಮಿಳುನಾಡಿನಲ್ಲೂ ಕೂಡ 84%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಮೋದಿ ಭಯೋತ್ಪಾದಕ ಅಂತ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಉದ್ದಟತನದಿಂದ ಮಾತನಾಡಿದ್ದಾರೆ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಯಾರೂ ಕೂಡ ಮತ ಕೇಳಿಲ್ಲ, ಗ್ಯಾರಂಟಿ ಕೊಡೋದ್ರಲ್ಲಿ ಪೈಪೋಟಿ ಇದೆ, ಇದನ್ನು ನೋಡಿದ್ರೆ ಆಘಾತ ಉಂಟಾಗುತ್ತದೆ.
ಹೊಸಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಮೇಲೆ ಹೇಳ್ತಾರೆ ನಮ್ಮಲ್ಲಿ ಆ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJPಯವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ. ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಅದು ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ ಅಂದರೆ ಎಷ್ಟು ಉದ್ದಟತರ ಇರ್ಬೋದು. ಇವತ್ತು ಈ ಚುನಾವಣೆಗಳಲ್ಲಿ ನನಗೆ ಒಂದು ರೀತಿಯ ನಿರಾಸೆ ಆದಂಥದ್ದು, ಅಭಿವೃದ್ಧಿಯ ಹೆಸರಿನಲ್ಲಿ ಯಾರೂ ಮತ ಕೇಳಲಿಲ್ಲ. ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮತ ಕೇಳಲಿಲ್ಲ. ಅವರು ಮತ ಕೇಳಿರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಒಂದು ಫ್ರೀ ಬಿ ಅಂತಕ್ಕಂಥದ್ದು ಏನಿದೆ, ಇದು ಕಾಂಪಿಟೇಷನ್. ಎಲ್ಲರಿಗೂ ಅವನು ಇದು ಕೊಟ್ಟರೆ ನಾನು ಇದು ಕೊಡ್ತೀನಿ, ಅವ್ನು ಅದು ಕೊಟ್ಟರೆ ಇದು ಕೊಡ್ತೀವಿ. ಇದು ಎಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಸ್ವಲ್ಪ ಆಘಾತ ತರತಕ್ಕಂಥ ವಿಷಯವೇ ಇದು. ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಟೆರರಿಸ್ಟ್ ಅಂತಕ್ಕಂಥ